ಶಿವಗಂಗೆಯಲ್ಲಿ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿಯೊಂದು ಬಹಿರಂಗವಾಗಿದೆ. ಹೈಲಿ ಟ್ಯಾಲೆಂಟೆಡ್ ಹ್ಯಾಕರ್ ಆಗಿದ್ದ ಈ ಅದ್ವೈತ್ ಉಪಾಧ್ಯಾಯ ಹುಡುಗಿಯರ ಶೋಕಿಯಲ್ಲಿದ್ದ ಅದ್ವೈತ್ ಪ್ರಾಪ್ತಿ ಚೌಹಾಣ್ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದ. ಬೇರೊಂದು ಹುಡುಗಿ ಜೊತೆ ಚಾಟಿಂಗ್ ನಲ್ಲಿದ್ದ ಅನ್ನುವಂತಹ ವಿಚಾರ. ಚಾಟ್ ಜಿಪಿಟಿಯಲ್ಲಿ ಶಾಂತಲಾ ಡ್ರಾಪ್ ಬಗ್ಗೆ ಮಾಹಿತಿ ಸಂಗ್ರಹವಾಗಿದೆ. ಶಾಂತಲಾ ಡ್ರಾಪ್ಗೆ ಹೇಗೆ ಹೋಗಬೇಕು ಅನ್ನೋ ಬಗ್ಗೆ ಶೋಧವನ್ನ ನಡೆಸಿದ್ದಾನೆ. ಶಿವಗಂಗೆಗೆ ಬರುವ ಮೊದಲೇ ಮಾಹಿತಿಯನ್ನ ಕಲೆ ಹಾಕಿದ್ದ ಅದ್ವೈತ್ ಅನ್ನುವಂಥ ವಿಚಾರ ಈಗ ಬಯಲಾಗಿದೆ. ನೋಡಿ, ಶಿವಗಂಗೆಯಲ್ಲಿ ಈ ಅದ್ವೈತ್ ಉಪಾಧ್ಯಾಯ ನಾಪತ್ತೆಯಾಗಿದ್ದ. ಈ ಕೇಸ್ಗೆ ಈಗ ಒಂದಷ್ಟು ವಿಚಾರಗಳು ಟ್ವಿಸ್ಟ್ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಒಂದಷ್ಟು ವಿಚಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಟ್ರಕ್ಕಿಂಗ್ ನೆಪದಲ್ಲಿ ಪ್ರಾಪ್ತಿ ಚೌಹಾಣ್ಗೆ ಈತ ಫೋಟೋವನ್ನ ಕಳಿಸಿದ್ದ. ಮೊಬೈಲ್, ಡ್ರೋನ್ ಕ್ಯಾಮೆರಾವನ್ನ ಜೊತೆಗೆ ಕೊಂಡೊಯ್ದಿದ್ದ ಅನ್ನುವಂತಹ ವಿಚಾರ. ಶಾಂತಲಾ ಡ್ರಾಪ್ ಬಳಿ ಮೊಬೈಲ್, ಡ್ರೋನ್ ಬಿಟ್ಟು ನಾಪತ್ತೆಯಾಗಿದ್ದಾರೆ. ಈ ಮೊಬೈಲ್ ಬೇರೊಬ್ಬರು ಕದ್ದೊಯ್ದಿರುವಂತಹ ಬಗ್ಗೆ ಕೂಡ ಮಾಹಿತಿ ಇದೆ. ಕುದೂರು ಬಳಿ ಫೋನ್ ಸ್ವಿಚ್ ಆಫ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಪ್ರಾಪ್ತಿ ಮೇಲಿಂದ ಮೇಲೆ ಕಾಲ್ ಮಾಡ್ತಾ ಇದ್ದ ಹಿನ್ನೆಲೆ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡಿದ್ನ. ಕಾಡುಗೋಡಿ, ನೆಲಮಂಗಲ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಈಗ ಬಯಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಶಿವಗಂಗೆಯಲ್ಲಿ ಈ ಅದ್ವೈತ್ ಉಪಾಧ್ಯಾಯ ಅನ್ನುವಂಥ ವ್ಯಕ್ತಿ ಏನು ನಾಪತ್ತೆ ಆಗಿದ್ದ, ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು. ಈಗ ಆತನ ವಿಚಾರ ಬೇರೆಯದ್ದೇ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಹುಡುಗಿಯರ ಶೋಕಿ ಇತ್ತು, ನಿಶ್ಚಿತಾರ್ಥವಾಗಿತ್ತು, ಜೊತೆಗೆ ಆತ ಆ ನೆಪದಲ್ಲಿ ಏನಾದ್ರೂ ಬಂದಿದ್ನ ಅನ್ನುವಂತಹ ವಿಚಾರದಲ್ಲೂ ಆಂಕಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ತನಿಖೆಯಲ್ಲಿ ಬಯಲಾಗಿರುವಂತಹ ವಿಚಾರಗಳಿಗೇನು ಮಂಜುನಾಥ್? ಶಕುಂತಲಾ, ಈಗಾಗಲೇ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ. ಪ್ರಮುಖವಾಗಿ ಆತನ ಲ್ಯಾಪ್ಟಾಪ್ ಏನಿದೆ, ಲ್ಯಾಪ್ಟಾಪ್ ಈಗ ಸಿಕ್ಕಿರ್ತಕ್ಕಂಥದ್ರಲ್ಲಿ ಕೂಡ ವಾಟ್ಸ್ಆಪ್ ಆನ್ ಇತ್ತು ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆತನ ಹಿನ್ನೆಲೆನ ಅಂದ್ರೆ ಏನು CDR ನಂಬರ್ ತೆಗೆದುಕೊಂಡು CDR ಅನ್ನ ಹಾಕ್ತಂತ ವೇಳೆಯಲ್ಲಿ ಆತ ಸಾಕಷ್ಟು ಜನ ಹುಡುಗಿಯರ ಜೊತೆ ಚಾಟ್ ಅನ್ನ ಮಾಡ್ತಿದ್ದ, ಮತ್ತೆ ಅವ್ರ ಜೊತೆ ಮೆಸೇಜ್ ಗಳನ್ನ ಮಾಡ್ತಿದ್ದ, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಕಳೆದ ಒಂದು 3 ತಿಂಗಳ ಹಿಂದೆ ಅಷ್ಟೇ ಪ್ರಾಪ್ತಿ ಚೌಹಾಣ್ ಎಂಬಾಕೆಯನ್ನ ಆತ ಎಂಗೇಜ್ಮೆಂಟ್ ಕೂಡ ಅಂದ್ರೆ ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡಿರ್ತಾನೆ. ಇದಾದ ನಂತರ ಆತನಿಗೆ ಒಂದು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ. ಆ ಗರ್ಲ್ ಫ್ರೆಂಡ್ ಜೊತೆ ಸಾಕಷ್ಟು ಚಾಟಿಂಗ್ ಇದೆ, ಮತ್ತೆ ಜಾಸ್ತಿ ಟಚ್ ಅಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ. ಅಂದ್ರೆ ಏನು ಈತ ಶಿವಗಂಗೆಯಲ್ಲಿ ಯಾಕೆ ಬಂದ ಅನ್ನೋ ಒಂದು ಮಾಹಿತಿನ ನೋಡ್ತಾ ಹೋದಾದ್ರೆ ಎಲ್ಲೋ ಒಂದು ಕಡೆ ಈತ ಮಿಸ್ಗೈಡ್ ಅನ್ನ ಮಾಡ್ಲಿಕ್ಕೆ ಪೊಲೀಸರಿಗೆ ಬಂದಿದ್ದ, ಅಥವಾ ಈ ಏನಾದ್ರು ಎಂಗೇಜ್ಮೆಂಟ್ ಆಗ್ತಕ್ಕಂಥ ಹುಡುಗಿ ಜೊತೆ ಈತನಿಗೆ ಏನು ಮದುವೆ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ವಾ ಅನ್ನೋ ಒಂದು ಅನುಮಾನಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡೋದಾಗ ಈತ ಏನು ಚಾಟ್ ಜಿಪಿಟಿಲಿ ಅಂದ್ರೆ ಏನು ಲ್ಯಾಪ್ಟಾಪ್ ನಲ್ಲಿ ಚಾಟ್ ಜಿಪಿಟಿಲಿ ಈತ ಸರ್ಚ್ ಅನ್ನ ಮಾಡ್ತಾನೆ. ಶಿವಗಂಗೆ ಇರ್ತಕ್ಕಂಥ ಶಾಂತಲಾ ಡ್ರಾಪ್ ಏನಿದೆ, ಆ ಶಾಂತಲಾ ಡ್ರಾಪ್ ನ ಹತ್ತೋದು ಹೇಗೆ, ಅಲ್ಲಿಂದ ವಾಪಸ್ ಬೇರೆ ದಾರಿಯಲ್ಲಿ ಇಳಿಯೋದು ಹೇಗೆ ಅನ್ನೋದನ್ನ ಕೂಡ ಸರ್ಚ್ ಮಾಡಿರ್ತಾನೆ. ಇದೆಲ್ಲವೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥ. ಇದರ ಹಿನ್ನೆಲೆ ನೋಡ್ತಾ ಹೋದ್ರೆ ಕಳೆದ ಅಂದ್ರೆ ಇದೇ ತಿಂಗಳು 4ನೇ ತಾರೀಕು ಈತ ತನ್ನ ಗರ್ಲ್ ಫ್ರೆಂಡ್ ಜೊತೆ ಈ ಒಂದು ಶಿವಗಂಗೆ ಶಾಂತಲಾ ಡ್ರಾಪ್ ಬಳಿ ಬಂದಿರ್ತಾನೆ. ತನ್ನ ಗರ್ಲ್ ಫ್ರೆಂಡ್ ಜೊತೆ ಬಂದಿರ್ತಕ್ಕಂಥ ವೇಳೆಯಲ್ಲಿ ಆತ ಶಾಂತಲಾ ಡ್ರಾಪ್ ನ ಬ್ಯಾಕ್ ಸೈಡ್ ಇಂದ ಇಳಿದು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಕುರಿಗಾಹಿಯ ಬಳಿ ಆತ ಅದು ಕೇಳ್ತಾರೆ, ಈ ರಸ್ತೆಯಲ್ಲಿ ಯಾಕಪ್ಪ ಬಂದ್ರಿ, ಇಲ್ಲಿ ಚಿರತೆ ಕಾಟ ಜಾಸ್ತಿ ಇದೆ ಅನ್ನೋದನ್ನ ಕೂಡ ಹೇಳಿರ್ತಾರಂತೆ. ಪೊಲೀಸರು ಏನು ಕಳೆದ 3 ದಿನಗಳಿಂದಲೂ ಕೂಡ ಶೋಧ ಕಾರ್ಯ ಮಾಡುವಂತ ವೇಳೆಯಲ್ಲಿ ಸಾಕಷ್ಟು ಜನ ಇದೇ ಮಾತನ್ನ ಕೂಡ ಹೇಳಿದ್ದಾರೆ ಪೊಲೀಸರಿಗೆ. ಹಾಗಾಗಿ ಪೊಲೀಸರಿಗೆ ಒಂದು ದಟ್ಟವಾದಂತಹ ಅನುಮಾನಗಳು ಕಾಡಿರ್ತಕ್ಕಂಥ. ಈತ ಶಾಂತಲಾ ಡ್ರಾಪ್ ಇಂದ ಬರುವಂತ ಅಂದ್ರೆ ಅಲ್ಲಿಗೆ ಹೋಗಿ ನಂತರ ಅಲ್ಲಿ ಕುಳಿತುಕೊಂಡು ನಂತರ ವಾಪಸ್ ಆಗುವಂತ ವೇಳೆಯಲ್ಲಿ ತನ್ನ ಮೊಬೈಲ್ ಅನ್ನ ಮತ್ತೆ ಡ್ರೋನ್ ಕ್ಯಾಮ್ರಾವನ್ನ ತೆಗೆದುಕೊಂಡಿರ್ತಾನೆ. ಆ ಡ್ರೋನ್ ಕ್ಯಾಮ್ರಾವನ್ನ ಅಲ್ಲೇ ಇಟ್ಟು ವಾಪಸ್ ಆಗಿ ಬೇರೆ ದಾರಿಯಲ್ಲಿ ಹೋಗಿದ್ದಾನೆ ಅನ್ನೋ ಒಂದು ಅನುಮಾನ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಸದ್ಯ ಆತ ಏನಾದ್ರು ಅಲ್ಲಿಂದ ಸಾವನ್ನಪ್ಪಿದ್ದಾನೆ, ಇಲ್ಲ ಸಾವನ್ನಪ್ಪಿದ್ರೆ ಇದ್ರೆ 3 ದಿನಗಳಿಂದ ಆತನ ಬಾಡಿ ಸಿಗ್ಬೇಕಾಗಿತ್ತು, ಆದ್ರೆ ಸಿಕ್ಕಿಲ್ಲ. ಸೊ ಹೀಗಾಗಿ ಶಿವಗಂಗೆ ಸುತ್ತಮುತ್ತಲೂ ಕೂಡ ಪೊಲೀಸರಿಗೆ CC ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದೆ. ಯಾಕಂದ್ರೆ ಒಂದು ವೇಳೆ ಬೇರೆ ಮಾರ್ಗದಲ್ಲಿ ಏನಾದ್ರು ಹೋಗಿದ್ದೆ ಆದ್ರೆ ಆ ಒಂದು ಮಾರ್ಗದಲ್ಲಿ ಯಾವ ರೀತಿಯಾಗಿ ಹೋಗಿದ್ದಾನೆ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಈಗ CC ಕ್ಯಾಮ್ರಾಗಳ ಮೊರೆ ಹೋಗಿರ್ತಕ್ಕಂಥ. ಒಟ್ಟಾರೆಯಾಗಿ ಶಿವಗಂಗೆ ಸುತ್ತಮುತ್ತ ಇವತ್ತಿನ ಕಾರ್ಯಾಚರಣೆಯಲ್ಲಿ ಅಂದ್ರೆ 3 ದಿನಗಳ ಕಾಲ ಅವನ ಏನು ಶಾಂತಲಾ ಡ್ರಾಪ್ ನಿಂದ ಬಿದ್ದ ಸ್ಥಳ ಏನಾದ್ರು ಇದ್ದಿದ್ರೆ ಅಲ್ಲಿ ಹುಡುಕುವಂತ ನಿಟ್ಟಿನಲ್ಲಿ ಮುಂದಾಗಿದ್ರೆ ಅಲ್ಲಿ ಸಿಗದಂತ ಹಿನ್ನೆಲೆಯಲ್ಲಿ ಇವತ್ತು ಶಿವಗಂಗೆ ಸುತ್ತಮುತ್ತ ಇರ್ತಕ್ಕಂತಹ ಮಳಿಗೆಗಳು ಜೊತೆಗೆ ಕೆಲವೊಂದು ಸ್ಥಳಗಳಲ್ಲಿ CC ಕ್ಯಾಮ್ರಾಗಳು ಏನಾದ್ರು ಇದ್ರೆ ಆ CC ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಶಕುಂತಲಾ, ಒಟ್ಟಾರೆಯಾಗಿ ಈ ಘಟನೆ ನೋಡ್ತಾ ಹೋದ್ರೆ ದಿನಕ್ಕೆ ತಿರುವನ್ನ ಪಡ್ಕೊಳ್ತಿದೆ. ಈತನ ಹಿನ್ನೆಲೆ ನೋಡ್ತಾ ಹೋದ್ರೆ ಸಾಕಷ್ಟು ಹುಡುಗಿಯರ ಜೊತೆ ಚಾಟಿಂಗ್ ಅಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಶಕುಂತಲಾ, ಮಧು ನಾಗರಾಜ್ ಮಾತನಾಡ್ತಾ ಇದ್ದೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.